ಎಲ್ಲ ಮುದ್ದು ಮಾಡ್ತಾರೆ, ಆದರೆ ನಂಗೆ ಯಾರೂ ಮುದ್ದು ಮಾಡೋರಿಲ್ಲ. ಅಜ್ಜಿ ಅಜ್ಜಿ. ಯಶೋಧ, ಯಾಕಿಷ್ಟು ಲೇಟ್ ಮಾಡಿದೆ? ನಾನು ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನ ಪೂಜೆ ಕರ್ಕೊಂಡು ಹೋಗಲ್ವಾ? ಕರ್ಕೊಂಡು ಹೋಗ್ತೀನಿ ಅಜ್ಜಿ, ಆದರೆ ಅದಕ್ಕೂ ಮುಂಚೆ ನನಗೊಂದು ವಿಷಯ ಹೇಳಿ. ಏನದು? ನಿನ್ನ ಧ್ವನಿ ಯಾಕೋ ಗಾಬರಿಲಿದ್ದಾಗಿದೆ. ಅಜ್ಜಿ, ನೆನ್ನೆ ನಿಮಗೆ ಊಟ ಮಾಡಿಸ್ಬೇಕಾದ್ರೆ ಯಾರೋ ಬಂದ್ರು ಅಂತ ಹೇಳಿದ್ರಲ್ಲ, ಯಾರದು? ನಿಮ್ಮ ಹತ್ರ ಯಾರಾದರೂ ಬರ್ತಾರಾ? ಹ್ಞೂ, ನಾನು ಬರ್ತೀನಿ, ಆದರೆ ನನ್ನ ಅಜ್ಜಿ ಕಾಣಿಸೋದೇ ಇಲ್ಲ. ಯಾರು ಮಾತಾಡಿದ್ದು? ಅಜ್ಜಿ, ಇಲ್ಲಿ ಯಾರಿದ್ದಾರೆ? ನಾನೇ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಇಲ್ಲ, ಇಲ್ಲಿ ಯಾರೋ ಇದ್ದಾರೆ. ಹೇಳಿ, ಯಾರು ಮಾತಾಡಿದ್ದು? ನಾನಜ್ಜಿ, ಅಂಜಲಿ. ನನ್ನ ಮಾತು ಕೇಳಿಸ್ತಿದ್ಯಾ ಅಜ್ಜಿ? ಅಜ್ಜಿ, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಇಲ್ಲಿ ಯಾರೋ ಇದ್ದಾರೆ. ಯಾಕೆ ನಿಂಗೆ ಅವ್ರ ಧ್ವನಿ ಕೇಳಿಸ್ಲಿಲ್ವಾ? ಇಲ್ಲ ಅಜ್ಜಿ, ನನ್ಗೆ ಯಾರ ಮಾತು ಕೇಳಿಸ್ತಾ ಇಲ್ಲ, ನನ್ಗೆ ಯಾರು ಕಾಣಿಸ್ತಾನೂ ಇಲ್ಲ. ಅಮ್ಮ, ನಾನು ಅಂಜಲಿ ಕೂಗ್ತಿದ್ರೆ ಎದುರ್ಕೊಂಡು ಬಂದಲ್ಲ, ನಿಂಗೆ ಕಾಲು ನೋವು ಆಗ್ಲಿಲ್ವಾ? ನೋಡು, ನನಗಂತೂ ಚೆನ್ನಾಗಿ ಕೇಳಿಸ್ತಿದೆ. ಯಾರೋ ಮಾತಾಡ್ತಾ ಇದ್ದಾರೆ. ಅಯ್ಯೋ ಅಮ್ಮ, ನಾನು ಮಾತಾಡ್ತಿರೋದೇ ಕೇಳಿಸ್ತಿಲ್ವಲ್ಲಪ್ಪ, ಏನ್ ಮಾಡೋದೀಗ? ಇರಮ್ಮ, ಬಂದೆ, ನಿಂಗೆ ಗೊತ್ತಾಗೋಗ್ ಮಾಡ್ತೀನಿ. ನೋಡು, ಅವಳು ಹೋದ್ಲು ಅನ್ಸುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.